ನ್ಯೂಸ್8 ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಶಾಸಕರಾದ ಶ್ರೀಯುತ ಎಸ್.ಟಿ. ಸೋಮಶೇಖರ್ ಅವರ ಸಹಕಾರ ಹಾಗೂ ಶ್ರೀ ಚಾಮುಂಡಿ ಶಿವಕುಮಾರ್ ಅವರ ಬೆಂಬಲದೊಂದಿಗೆ ಕೆ.ವೈ. ಕೃಷ್ಣ ಅವರ ಸಹಭಾಗಿತ್ವದಲ್ಲಿ ಕೆಂಗೇರಿ ಕೋಟೆ ಯುವಕ ಮಂಡಳಿ ಮತ್ತು ಜನಾಭಿಮಾನ ಮಹಿಳಾ ವೇದಿಕೆಯವರ ವತಿಯಿಂದ ಇಂದು ಕೋಟೆ ಸೋಮೇಶ್ವರ ದೇವಸ್ಥಾನದಲ್ಲಿ ತಲಕಾವೇರಿಯಿಂದ ತರಿಸಲಾದ ತುಲಾ ಸಂಕ್ರಮಣದ ಪವಿತ್ರ ತಲಕಾವೇರಿ ತೀರ್ಥ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ದೇವಾಲಯದಲ್ಲಿ ವಿಶೇಷ ಪೂಜೆಯು ನೆರವೇರಿಸಲಾಯಿತು. ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಜೊತೆಗೆ ಮಹಿಳೆಯರಿಗೆ ಅರಿಶಿನ ಕುಂಕುಮ, ಹೂವು, ಫಲತಾಂಬಲ ಜೊತೆಗೆ ಒಂದು ಬಾಟ್ಲಿ ಪವಿತ್ರ ತೀರ್ಥವನ್ನು ಸಾವಿರಾರು ಭಕ್ತಾದಿಗಳಿಗೆ ಹಂಚಲಾಯಿತು. ಹಾಗೆಯೇ ಉಪನಗರದ ರಾಘವೇಂದ್ರ ಸ್ವಾಮಿ ಮಠ ಮತ್ತು ಗಣೇಶ ದೇವಸ್ಥಾನದಲ್ಲಿಯೂ ತಲಕಾವೇರಿ ಪವಿತ್ರ ತೀರ್ಥ ವಿತರಣೆ ನಡೆಯಿತು. ಕಾರ್ಯಕ್ರಮದ ರೂವಾರಿಗಳು ಕೋಟೆ ಆನಂದ್, ಕೇಬಲ್ ಶ್ರೀನಿವಾಸ್, ಸುಭಾಷ್, ಚಂದ್ರು, ವಿನಾಯಕ್, ನಗರ ರಘು, ಗುರು, ಜನಾಭಿಮಾನ ಮಹಿಳಾ ಸಂಘದ ಪಾರ್ವತಿ, ರೂಪಾ, ಸಾವಿತ್ರಮ್ಮ, ಹೇಮಾ, ಮಂಜುಳಾ, ಆಶಾ, ಮೀನಮ್ಮ, ವಿಜಯಲಕ್ಷ್ಮಿ ಮತ್ತು ಇತರರಿದ್ದರು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳು. ಇವತ್ತಿನ ವಿಶೇಷತೆ ಅಂದರೆ ಮೊನ್ನೆ ನಡೆದಂತಹ ತಲಕಾವೇರಿಯಲ್ಲಿ ತುಲಾ ಸಂಕ್ರಮಣದ ಕಾವೇರಿ ಉದ್ಭವದಿಂದ ನಮ್ಮ ಯಶವಂತಪುರ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಎಸ್.ಟಿ. ಸೋಮಶೇಖರ್ ಸರ್ ಅವರ ನೇತೃತ್ವದಲ್ಲಿ ತರಿಸಿದ್ದೇವೆ. ಇದನ್ನ ಎಲ್ಲ ಜನಗಳಿಗೂ ತಲುಪಿಸಬೇಕು ಅಂತ ಹೇಳಿ ಇವತ್ತು ನಾವು ಸಂಕಲ್ಪ ಮಾಡಿದ್ವಿ. ಹಾಗಾಗಿ ಬೆಳಗ್ಗೆ ಮಾರಮ್ಮನ ದೇವಸ್ಥಾನ ಅಂದ್ರೆ ಸೋಮೇಶ್ವರ ದೇವಸ್ಥಾನ ಕೋಟೆನಲ್ಲಿ ಹಂಚಿದೀವಿ. ಇವತ್ತು ಗಣಪತಿ ದೇವಸ್ಥಾನ ಸಹ ಹಂಚ್ತಾ ಇದ್ವಿ. ಎಲ್ಲರೂ ಸಹ ಈ ಒಂದು ತೀರ್ಥನ ತಗೊಂಡು ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಎಲ್ರಿಗೂ ಕೇಳ್ಕೊಳ್ತಾ ಇದ್ವಿ. ಎಲ್ರಿಗೂ ಮತ್ತೊಮ್ಮೆ ಹ್ಯಾಪಿ ದೀಪಾವಳಿ.